ಸಾಲ ಕೊಡೋದು ರಿಲೀಸ್ ಮಾಡೋದು, ಸಾಲ ಕೊಡೋದು ರಿಲೀಸ್ ಮಾಡೋದು. ರೋಡ್ಗಳು ಸರಿ ಇಲ್ಲ ಯಾರ ರೋಡ್ ಅಗಲ ಮಾಡೋದ ಏನು ಮಾಡಲ್ಲ. ಜನ ಪೊಲೀಸರು ಅಲ್ಲಿ ಹಾಕಿದ್ರು ಇದು ಕ್ಯಾರೆ ಅಂತ ಯಾರು ಕೇಳೋದಿಲ್ಲ. ಮನೆಯಲ್ಲ ಲೋನ್ ಕೊಡ್ತಾರೆ, ಗಾಡಿ ತಗೋತಾರೆ, ರೋಡ್ ಸಂಬಂಧ ನಿಲ್ಲಿಸ್ತಾರೆ. ಒಂದರಿಂದ ಬಂದ್ ಬುದ್ಧಿ ಅಪ್ರೆ ಇದು ಫ್ರಾಕ್ಚರ್ ಆಗ್ಬಿಟ್ಟು 4 ಲಕ್ಷ ರೂಪಾಯಿ ಖರ್ಚಾಗಿದೆ. ನೀವು 100 ವರ್ಷ ಮಾಡಿ ಬೆಂಗಳೂರು ಸಿಟಿನ ಇಂತ 100 ಸರ್ಕಾರ ಬಂದು ಸಮಸ್ಯೆ ಬಗೆಹರಿಸ ಟ್ರಾಫಿಕ್ ಆಗೋದೇ ಇಲ್ಲ. ನೀವೊಬ್ಬ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಹೋದ್ರೆ ನಿನ್ನಿಂದ 4 ಜನ ಬರ್ತಾರೆ. ಆದವರು ಒಂದು ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಎಷ್ಟು ಹೊತ್ತು ಅಂತ ನಿಲ್ಬಹುದು. ಅಲ್ಲ ಇದ್ಮೇಲೆ ಕೇಸ್ ನಾನ್ ಮಾಡಕ್ ಆಗತ್ತಾ? ಇಲ್ಲ ಇದ್ಯಾರು ಅಂತ ನಾನ್ ಕಂಡುಹಿಡಿಯಕ್ ಆಗತ್ತಾ? ಅಷ್ಟು ನನ್ನ ಹತ್ರ ಆಕ್ಸೆಸ್ ಇದೆಯಾ? ಪೊಲ್ಯೂಷನ್ ಅವ್ರು ಮನುಷ್ಯರಲ್ವಾ? ಎಷ್ಟು ಹೊತ್ತು ಅಂತ ಮಾಸ್ಕ್ ಹಾಕೊಂತೀರಾ ಹೋಗ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದೀನಿ. ನಮ್ಮ ಬೆಂಗಳೂರಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಟ್ರಾಫಿಕ್ ಸಮಸ್ಯೆ. ಆ ಟ್ರಾಫಿಕ್ ಬಗ್ಗೆ ನಮ್ಮ ಜನಗಳಿಗೆ ಇರುವಂತಹ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಸೊ ಬನ್ನಿ ನಮ್ಮ ಜನಗಳಿಗೆ ಟ್ರಾಫಿಕ್ ಬಗ್ಗೆ ಇರುವಂತಹ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ನಮಸ್ತೆ, ನಿಮ್ಮ ಹೆಸರು? ಮಂಜುನಾಥ್ ಅಂತ. ನಮ್ಮ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮ್ಗಿರುವಂತಹ ಅಭಿಪ್ರಾಯ ಏನು? ಬೆಂಗಳೂರು ಟ್ರಾಫಿಕ್ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಯಾರು ಏನು ಕೈ ಹೊಳ್ತಾ ಇಲ್ಲ. ಮೇನ್ ಆಗಿ ಬಂದ್ಬಿಟ್ಟು ಟ್ರಾಫಿಕ್ ಅಲ್ಲಿ ಏನಾಗಿದೆ ಅಂದ್ರೆ ರೋಡ್ಗಳು ಸರಿ ಇಲ್ಲ. ಮೇನ್ ಆಗಿ ರೋಡ್ಗಳು ಸರಿ ಇದ್ರೆ ಆಟೋಮೆಟಿಕ್ ಗಾಡಿ ಪಾಸ್ ಆಗ್ತವೆ. ರೋಡ್ಗಳು ಸರಿ ಇಲ್ದಿರೋ ಕಾರಣ ಎಷ್ಟೋ ಜನ ಬೀಳ್ತಾರೆ, ಹೇಳ್ತಾರೆ. ಹಾಗಾಗಿ ಈ ಟ್ರಾಫಿಕ್ ಎಷ್ಟೇ ಸರ್ಕಸ್ ಮಾಡಿದ್ರು ಟ್ರಾಫಿಕ್ ಇದಾಗಲ್ಲ. ಫಸ್ಟ್ ಮೇನ್ ಬೆಂಗಳೂರಲ್ಲಿ ರೋಡ್ಗಳು ಸರಿ ಮಾಡ್ಬೇಕು. ಅದಿಲ್ದೇ ಇದ್ರೆ ಏನೂ ಆಗಲ್ಲ. ಎಷ್ಟೇ ಜನ ಪೊಲೀಸರು ಅಲ್ಲಿ ಹಾಕಿದ್ರು ಅವ್ರನ್ನೇನು ಯಾರು ಇದು ಕ್ಯಾರೆ ಅಂತ ಯಾರು ಕೇಳೋದಿಲ್ಲ. ಟ್ರಾಫಿಕ್ ಪೊಲೀಸವ್ರನ್ನ ಯಾರು ಅವ್ರ ಕಡೆ ಗಮನ ಯಾರು ಕೊಡಲ್ಲ. ಯಾಕೆಂದ್ರೆ ರೋಡ್ ಹಿಂಗಿರೋದ್ರಿಂದ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಟ್ರಾಫಿಕ್ ಅವ್ರು ಎಷ್ಟು ಅವರು ತಲೆ ಚಿಚ್ಕೊಂಡ್ರು ಅವ್ರೇನು ಇದ್ ಮಾಡಕ್ ಆಗಲ್ಲ. ಅವರು ನಮಸ್ತೆ ಅಂಕಲ್, ನಿಮ್ಮ ಹೆಸರು? ಶಂಕರ್ ಅಂತ. ನಮ್ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮ್ಗಿರುವಂತ ಅಭಿಪ್ರಾಯ ಏನು? 10 ಸರ್ಕಾರ ಬಂದನು ಟ್ರಾಫಿಕ್ ಜನಸಂಖ್ಯೆ ಜಾಸ್ತಿ ಆಗದೆ. ದಿನ 100 ಗಾಡಿ ರಿಲೀಸ್ ಮಾಡ್ತಾನೆ ಇರ್ತಾರೆ, ಜನಗಳು ಓಡಾಡ್ತಾನೆ ಇರ್ತಾರೆ. ಯಾರ ರೋಡ್ ಅಗಲ ಮಾಡೋದ ಏನು ಮಾಡಲ್ಲ. ಯಾವ ಸರ್ಕಾರ ಬಂದು 10 ಸರ್ಕಾರ ಬಂದನು ರೋಡ್ ಅಗಲ ಮಾಡಕ್ ಆಗೋದಿಲ್ಲ, ಮಾಡೋದು ಇಲ್ಲ. ಟ್ರಾಫಿಕ್ ಹೆಂಗಿರ್ತದೆ ಹಂಗೆ ಹೋಯ್ತಾನೆ ಇರ್ತದೆ ಅಷ್ಟೇ. ಇಷ್ಟೊಂದು ಟ್ರಾಫಿಕ್ ಆಗೋದಕ್ಕೆ ಏನ್ ರೀಸನ್? ಗಾಡಿ ರಿಲೀಸ್ ಮಾಡ್ತಾರ, ಸಾಲ ಕೊಡೋದು ರಿಲೀಸ್ ಮಾಡೋದು, ಸಾಲ ಕೊಡೋದು ರಿಲೀಸ್ ಮಾಡೋದು. ಮನೆಯಲ್ಲ ಲೋನ್ ಕೊಡ್ತಾರೆ, ಗಾಡಿ ತಗೋತಾರೆ, ರೋಡ್ ಸಂಬಂಧ ನಿಲ್ಲಿಸ್ತಾರೆ. ಒಬ್ರು ಪಾರ್ಕಿಂಗ್ ಮಾಡಲ್ಲ ಮನೆಗಳಲ್ಲಿ. ಯಾರು ಪಾರ್ಕಿಂಗ್ ಮಾಡ್ಕೊತಾರೆ? ಗೌರ್ಮೆಂಟ್ ಅದ ಅವ್ರ ಮನೆ ಪಾರ್ಕಿಂಗ್ ಮಾಡ್ಕೋಬೇಕು ಗೌರ್ಮೆಂಟ್. ಅದಕ್ಕೆ ಅವ್ರ ಮನೆ ಪಾರ್ಕಿಂಗ್ ಮಾಡಂಗೆ ಜಾಗ ಕೊಡ್ಬೇಕು, ಮಾಡ್ಕೊಳಂಗೆ ಹೇಳ್ಬೇಕು. ಸರ್, ನಿಮ್ಮ ಹೆಸರು? ಶಾಹಿದ್ ಅಂತ. ನಮ್ಮ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮ್ಗಿರುವಂತ ಅಭಿಪ್ರಾಯ ಏನು? ಓಕೆ, ಬೆಂಗಳೂರು ಟ್ರಾಫಿಕ್ ಅಂದ್ರೆ ಚೆನ್ನಾಗಿ ಟ್ರಾಫಿಕ್ ಇದೆ. ಅದಕ್ಕೆ ನಾವು ಸ್ವಲ್ಪ ಕಾರಣ ಇದೆ. ಯಾಕೆ ಹೇಳಿ, ನಾವು ಏನ್ ಮಾಡ್ಬೇಕಂದ್ರೆ ನಾವು ನಮ್ಮ ರೂಲ್ಸ್, ನಮ್ಮ ಗವರ್ಮೆಂಟ್ ಹೇಳೋ ರೂಲ್ಸ್ ಅಲ್ಲಿ ಹೋದ್ರೆ ಏನ್ ಟೆನ್ಷನ್ ಇರಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ, ನಾನೇ ಬೆಳಿಗ್ಗೆ ನೋಡ್ತೀನಿ, ನಾವು ರೂಲ್ಸ್ ಪ್ರಕಾರನೇ ಇದುವರೆಗೆ ಗಾಡಿ ಓಡಿಸಿರೋದು. ಏನ್ ಮಾಡ್ತಾರೆ, ಆಪೋಸಿಟ್ ರೋಡ್ ಅಲ್ಲಿ ಬರ್ತಾರಲ್ಲ, ಅವಾಗ ಏನಾಗುತ್ತೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ. ನಮ್ ಲೈನ್ ಕೊಟ್ಟಿದ್ರೆ ಆ ಲೈನಲ್ಲಿ ಬಂದ್ರೆ ಏನ್ ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ಇವಾಗ ಆಪೋಸಿಟ್ ಲೈನಲ್ಲಿ ಬರ್ತೀರಾ, ಬೇರೆ ಯಾರಿಗಾದ್ರೂ ಏನೋ ಆದ್ರೆ ಆಕ್ಸಿಡೆಂಟ್ ಜಾಸ್ತಿ ಆಗೋದು ಹಂಗೆ. ಅದಕ್ಕೆ ರೂಲ್ಸ್ ಇರುತ್ತೆ, ಟ್ರಾಫಿಕ್ ರೂಲ್ಸ್. ಅದು ಫಾಲೋ ಮಾಡಿದ್ರೆ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಹೆಲ್ಮೆಟ್ ಹಾಕ್ಬೇಕು. ಹೆಲ್ಮೆಟ್ ಹಾಕೋದು ಹೇಳ್ತಾ ಇರೋದು ಅದು ಗವರ್ಮೆಂಟ್ಗೋಸ್ಕರ ಎಲ್ಲ. ಅದು ಒಂದೊಂದ್ ಜನ ಒಂದೊಂದ್ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ ಹೆಲ್ಮೆಟ್ ಹಾಕಿದ್ರೆ ಅದು ದುಡ್ಡು ಫೈನ್ ಕಟ್ಬೇಡ ಅಂತ. ಫೈನ್ಗೋಸ್ಕರ ಎಲ್ಲ ಗವರ್ಮೆಂಟ್ ಮಾಡಿರೋದು. ನಮ್ಗೆ ಏನಾಗ್ಬಾರ್ದು, ಆಕ್ಸಿಡೆಂಟ್ ನಮ್ ತಲೆಗೆ ಏನಾಗ್ಬಾರ್ದು, ನಮ್ ಮೈಗೆ ಏನಾಗ್ಬಾರ್ದು, ಅದಕ್ಕೋಸ್ಕರ ಮಾಡಿರೋದು ಗವರ್ಮೆಂಟ್. ಮತ್ತೆ ನಾವು ಅದು ಫಾಲೋ ಮಾಡ್ಬೇಕು. ಇದು ಪೊಲೀಸ್ ಅವರು ದುಡ್ಡು ತಗೊಳ್ತಾರೆ, ಅದಕ್ಕೋಸ್ಕರ ಆತರ ತಪ್ಪು. ಆತರ ಯೋಚನೆ ಮಾಡ್ಬಾರ್ದು. ಗವರ್ಮೆಂಟ್ ಹೇಳ್ತಾರ ನಮ್ಗೋಸ್ಕರ, ನಮ್ಗೇನಾಗ್ಬಾರ್ದು. ಇವಾಗ ನಮ್ಮ ಮಕ್ಕಳ ಜೊತೆ ಹೋಗ್ತೀವಿ, ಎಕ್ಸಾಮ್ ನಮ್ಗೇನಾಗ್ಬಾರ್ದು, ಆ ಮಕ್ಕಳಿಗೇನ, ಅದಕ್ಕೋಸ್ಕರ ಗವರ್ಮೆಂಟ್ ಹೇಳ್ತಾರ. ಅದು ನಾವು ಫಾಲೋ ಮಾಡ್ಬೇಕು. ಡೈಲಿ ಅವ್ರಿಗೆ ಹೇಳ್ತೀವಿ, ಆದ್ರೂ ಅವ್ರು ಕೇಳಕ್ ನೋಡಿ. ಎಷ್ಟು ರೋಡ್ ಜಾಮ್, ಫುಟ್ಪಾತ್ ಜಾಮ್ ಮಾಡ್ತಾರೆ. ಹೋಗೋ ಬರೋರು ಎಷ್ಟು ತೊಂದರೆ ಆಗತ್ತೆ. ಇಲ್ಲಿ ನೋಡಿ 3 ಗಾಡಿಗಳು ನೋಡಿ ಎಷ್ಟು ಜನಕ್ಕೆ ತೊಂದರೆ ಆಗತ್ತೆ. ಅಲ್ಲಿ ಫುಲ್ ಇದೆಯಲ್ಲ. ಅಲ್ಲ, ಮೇನ್ ಅಟ್ಲೀಸ್ಟ್ ಅದಾದ್ರೂ ರೋಡ್ ಅಲ್ಲಿ ಇದೆ, ಫುಟ್ಪಾತ್ ಇದು. ಓಡಾಡೋರು ತೊಂದ್ರೆ ಅಲ್ವಾ? ಅಲ್ಲಿ ಬಿಡಿ, ಅಲ್ಲಿ ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಈ ಕಡೆಯಿಂದ ಬರೋರು ತೊಂದ್ರೆ ಆಗಲ್ಲ. ಅಲ್ಲಿ ನೋಡಿ ಯಾವ ತರ ಬ್ಲಾಕ್ ಮಾಡ್ತಾರೆ. ಡೆಡ್ ಕಾರ್ನರ್, ಆ ಕಡೆಯಿಂದ ಬರೋರ್ಗೆ ಈ ಕಡೆಯಿಂದ ಹೋಗೋರ್ ಗಾಡಿಗಳು ಕಾಣಿಸಲ್ಲ. ಇದ್ ಮಾಡಿರೋದು ನಾವೇ ತಾನೆ, ಜನಗಳೇ ತಾನೆ ಮಾಡಿರೋದು. ಗೌರ್ಮೆಂಟ್ ಅದು ಎಷ್ಟು ತಿಂಗಳಿಂದ ನಿಂತಿದೆ. ವೆರಿ ಸಿ ಟ್ರಾಫಿಕ್ ಪೊಲೀಸ್. ಅಲ್ಲಿ ನೋಡಿ, ಒನ್ ವೇ ಇಂದ ನೋಡಿ ಹೆಂಗೆ ಆರಾಮಾಗಿ ಬರ್ತಾರೆ ನೋಡಿ. ಮೊನ್ನೆ ಭಾನುವಾರ ನಮ್ ದೊಡ್ಡಮ್ಮಗೆ ಮುಂದಿನ ರೋಡಲ್ಲಿ ಆಟೋದವರು ಒನ್ ವೇ ಇಂದ ಬಂದ್ ಬುದ್ಧಿ ಅಪ್ರೆ ಇದು ಫ್ರಾಕ್ಚರ್ ಆಗ್ಬಿಟ್ಟು 4 ಲಕ್ಷ ರೂಪಾಯಿ ಖರ್ಚಾಗಿದೆ. ಆಟೋದವ್ನ ಏನ್ ಮಾಡಕ್ ಪೊಲೀಸ್ ಅವ್ರು ಏನಕ್ಕೆ ಬರ್ತಾರೆ ಇಲ್ಲಿ? ಇವಾಗ ಸರ್ಕಲ್ ಅಲ್ಲಿ ಪೊಲೀಸ್ ಅವ್ರು ನಿಂತ್ಕೊಂಡ್ರೆ ಒನ್ ವೇ ಇಂದ ಏನಕ್ಕೆ ನುಗ್ತಾರೆ?
ಸರ್ಕಾರದಲ್ಲಿ ಮುಂಚೆ ನಿಂತ ಇದ್ ನೋಡುವ 1-2 ವರ್ಷದಿಂದ ಒಬ್ರು ಕಾಣಿಸೋದಿಲ್ಲ. ಇವಾಗ ಟ್ರಾಫಿಕ್ ಪೊಲೀಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯನಾ? ಸರಿಗೆ ಅಂದ್ರೆ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲೆಲ್ಲಿ ನಿಂತ್ಕೊಬೇಕು ಅಲ್ಲಿ ನಿಂತ್ಕೊಬೇಕು. ಬರೀ ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಮ್ಯಾನೇಜ್ ಮಾಡೋದು ಅವ್ರದ್ದೇ ಅಲ್ವಾ. ಹೌದು. ಸಾಯಂಕಾಲದ ಹೊತ್ತು ನೀವು ಒಂದು 7 ಗಂಟೆ 7:15 ಬಂದು ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿಂದ ಅಲ್ಲಿವರೆಗೆ ಜಾಮ್ ಆಗತ್ತೆ. ಬಟ್ ಇವಾಗ ಮಧ್ಯಾಹ್ನ ಜಾಮ್ ಆಗಲ್ಲ ಅನ್ಬಿಟ್ಟು ಸಾಯಂಕಾಲ ಆಗಲ್ಲ ಅಂತ ಬಿಟ್ಬಿಟ್ರೆ ಅದು ಜಾಮ್ ಆಗೇ ಆಗತ್ತಲ್ಲ. ಸೊ ಎಫಿಷಿಯಂಟ್ ಆಗಿ ಕೆಲಸ ಮಾಡಬಹುದು. ಪಬ್ಲಿಕ್ ಗೆ ನೋಡಿ, ಟೀಚರ್ ಸ್ಟ್ರಿಕ್ಟ್ ಆಗಿದ್ದೇನೆ ಮಕ್ಳು ಬೆಳೆಯೋದು. ಟೀಚರ್ ತರ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಅವ್ರು ಬೆಳೆಯೋದಿಲ್ಲ. ಈಗ ಒಂದ್ ಅಂಗಡಿ ಇಟ್ಮೇಲೆ ಪರ್ಮಿಷನ್ ಕೊಡ್ತಾರೆ ಗೌರ್ಮೆಂಟ್ ನವ್ರು, ಕಾರ್ಪೊರೇಷನ್ ಅವರು. ಅಂಡರ್ಗ್ರೌಂಡ್ ಎಲ್ಲ ಅಂಗಡಿ ಕೊಡ್ಕೋತಾರೆ, ಮೇಗಡೆ ಎಲ್ಲ ಬಾಡಿಗೆ ಇಟ್ಕೋತಾರೆ, ರೋಡ್ ಗಾಡಿ ನಿಲ್ಲಿಸ್ತಾರೆ. ಒಂದ್ ಬಿಲ್ಡಿಂಗ್ 100 ಗಾಡಿ ರೋಡ್ ಬರ್ತಾವಪ್ಪ. ಮತ್ತೆ ಕಂಟ್ರೋಲ್ ಮಾಡೋದಕ್ಕೆ ಏನ್ ಕ್ರಮಗಳನ್ನ ತಗೋಬಹುದು ಸರ್ಕಾರ? ಸರ್ಕಾರ ಏನ್ ತಗೋಬೇಕು, ಅವರೇ ಈ ಮನೆ ಎಲ್ಲೆಲ್ಲಿ ಬಿಲ್ಡಿಂಗ್ ಕಟ್ಕೊಂಡಾರ, ಪಾರ್ಕಿಂಗ್ ಬಿಲ್ಡಿಂಗ್ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು, ಅವ್ರಿಗೆ ಕೆಳಗಡೆ ಜಾಗ ಕಟ್ಕೊಂಡ್ ಬಾಡಿಗೆ ಕೊಟ್ಕೊಂಡಾರಲ್ಲ, ಅವ್ರನ್ನ ಫಸ್ಟ್ ಖಾಲಿ ಮಾಡ್ಸಿ ಅವ್ರ ಸ್ಥಳದ ಜಾಗ ಕೊಡಕ್ ಹೇಳಿ ಸರ್ಕಾರ. ಮನೆಗಳ ಹತ್ರ ಏನ್ ಮನೆಗಳ ಹತ್ರ ಅವ್ರ ಮನೆ ಹತ್ರ ಮಾಡ್ಕೋಬೇಕು. ಡೆಮಾಲಿಷ್ ಮಾಡಿ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಮಾಡ್ಕೋಬೇಕು. ಈ ಕಟ್ಟೋದು ಹಳೆದೆಲ್ಲ ಕಟ್ಬಿಟ್ಟವ್ರೆ, ಹೊಸೂರಿಗೆಲ್ಲ ಅವ್ರ ಕೆಳಗಡೆ ಮನೆಯವ್ರಿಗೆ ಬಂದ್ರೆ ಪಾರ್ಕಿಂಗ್ ಕೊಡಕ್ ಹೇಳಿ ಸಾಕು. ಟ್ರಾಫಿಕ್ ರೂಲ್ಸ್ ಏನಿದೆಯೋ ಅದನ್ನ ಫಾಲೋ ಮಾಡ್ಕೊಂಡವ್ರು ಎಲ್ಲ ಆಟೋಮೆಟಿಕ್ ಆಗುತ್ತೆ. ಒಬ್ರು ಏನ್ ಮಾಡ್ತಾರೆ, ಸಿಗ್ನಲ್ ಜಂಪ್ ಮಾಡ್ತಾರೆ, ಇನ್ನೊಬ್ರು ಫುಟ್ಪಾತ್ ಮೇಲೆ ಹೋಗ್ತಾರೆ, ಅವ್ರನ್ನ ಯಾರು ಕೇಳೋದಿಲ್ಲ. ಆಲ್ಮೋಸ್ಟ್ ಇದ್ರಲ್ಲಿ ಎಲ್ಲಾನು ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇದಾರೆ. ಬೆಂಗಳೂರು ದೊಡ್ಡದಾಗ್ತಾ ಇದೆ, ಯಾರನ್ನು ಏನು ಮಾತಾಡ್ಸಕ್ ಆಗ್ತಾ ಇಲ್ಲ. ಏನಾರು ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ ಕೇಸು ಅಂತಾರೆ. ಆಲ್ರೆಡಿ ಇವ್ರು ಮಾಡೋದ್ರಲ್ಲೂ ಯಾರು ನಮ್ ಕನ್ನಡದವರು ಯಾರು ಮಾಡೋದು, ಎಲ್ಲ ನಾರ್ತ್ ಇಂಡಿಯನ್ಸ್ ಮಾಡ್ತಾರೆ. ಏನ್ ಮಾಡ್ತೀರ, ಮೊನ್ನೆಲ್ಲ ಹಾಕ್ಬೋದಲ್ವಾ? ಫೈನ್ ಎಷ್ಟು ಅಂತ ಫೈನ್ ಹಾಕ್ತಾರೆ, ಎಲ್ಲ ಫೈನ್ ಹಾಕ್ತಾರೆ. ಫೈನ್ ಹಾಕ್ಸ್ಕೊಂಡು ಅವ್ರು ಅದೇ ಚಾಲಿ ಮುಂದುವರಿಸ್ತಾರೆ. ಮೊನ್ನೆ ಪೊಲೀಸವ್ರಿಗೆ ಹಿಡ್ಕೊಂಡು ಹೊಡಿಯಕ್ ಹೋಗ್ತಾರೆ, ಪೊಲೀಸರನ್ನ ರೋಡಲ್ಲಿ ನಿಲ್ಸ್ಕೊಂತಾರೆ. ಅವ್ರಿಗೊಂದು ಬೆಲೆ ಅಂತ ನಮ್ಮ ಕರ್ನಾಟಕದಲ್ಲಿ, ಕನ್ನಡ ನೆಲದಲ್ಲಿ ಪಾಲನೆ ಮಾಡೋಂತ ಜನ ಇರುವಾಗ ಆಚೆ ಕಡೆ ಬಂದವರೆಲ್ಲ ರೂಲ್ಸ್ ಅವೆಲ್ಲ ಇದ್ ಮಾಡ್ಕೊಳಲ್ಲ. ಸೊ ಅವರಿಂದನೇ ಟ್ರಾಫಿಕ್ ಜಾಸ್ತಿನಾ ನಿಮ್ಮ ಪ್ರಕಾರ? ಅವರಿಂದನೇ ಅಂತಲ್ಲ, ಎಲ್ಲರೂ ಮೇನ್ ಆಗಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು. ಯಾರು ಕೈ ಜೋಡಿಸಲ್ಲ. ಹಂಗಾಗಿ ಈ ಟ್ರಾಫಿಕ್ ನ ಯಾರು ಅವಾಯ್ಡ್ ಮಾಡಕ್ ಆಗ್ತಾ ಇಲ್ಲ. ದಿನೇ ದಿನ ಹೊರಗಡೆಯಿಂದ ಗಾಡಿಗಳು ಜಾಸ್ತಿ ಆಗ್ತಿದೆ ಹೊರತು ಒಳಗಡೆ ಇರೋ ಗಾಡಿಗಳೇನು ಇದೆ ಹೊರಗಡೆಯಿಂದ ಗಾಡಿಗಳು ಜಾಸ್ತಿ ಆಗ್ತಾ ಇದಾವೆ. ಅವಾಗ ಏನ್ ಮಾಡ್ತೀರಾ? ತರಬೇಡ ಅಂತ ಹೇಳಕ್ ಆಗಲ್ಲ ನಾವು. ಅವಾಗ ಏನ್ ಮಾಡ್ತೀರಾ? ಏನಂದ್ರೆ ರೋಡ್ ಸ್ವಲ್ಪ ಇದು ವೀಧಿ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ರೆ, ಈ ಕಡೆ ಬನ್ನಿ. ಸ್ವಲ್ಪ ಜಾಸ್ತಿ ಮಾಡ್ಬಿಟ್ರೆ ಅವ್ರಿಗೆ ಇವಾಗ ಜಾಸ್ತಿ ಟ್ರಾಫಿಕ್ ಕಮ್ಮಿ ಆಗುತ್ತೆ, ಸ್ವಲ್ಪ ಜಾಗ ಜಾಸ್ತಿ ಸಿಗುತ್ತೆ. ಅದು ಮಾಡ್ಬೋದು ಅಷ್ಟೇ. ಫಸ್ಟ್ ಪಾರ್ಕಿಂಗ್ ರೋಡ್ ಸೈಡ್ ಮನೆ ಎದುರುಗಡೆ ಮೇನ್ ರೋಡ್ ಅಲ್ಲಿ ಪಾರ್ಕಿಂಗ್ ತೆಗೀರಿ. ನಿಮ್ ಗಾಡಿಗಳನ್ನ ನಿಮ್ ಮನೆ ಒಳಗಡೆ ಹಾಕ್ಬೇಕಂದ್ರೆ ಸ್ಟ್ರಿಕ್ಟ್ ಆಗಿ ಹಾಕೊಬೇಕು. ನಾನ್ ಹೇಳ್ತಲ್ಲ, ಈ ತಿಂಗಳು ಎಷ್ಟೋ ತಿಂಗಳಿಂದ ಈ ಗಾಡಿ ಇಲ್ಲೇ ನಿಂತಿದೆ. ಯಾರು ಕೇಳೋರು ಇದಾರ, ಹೇಳೋರು ಇದಾರ? ಇವಾಗ ನಾವು ಒಂದ್ಸಲಿ ಹೇಳ್ಬೋದು, 2 ಸಲ ಹೇಳ್ಬೇಕು. ನಿನ್ನೆನೂ ಅಷ್ಟೇ, ನಾನು ಒಬ್ರು ಪೊಲೀಸ್ ಅವ್ರ ಕಸ್ಬಿಟ್ಟು ಫೈನ್ ಹಾಕ್ಸಿದೀನಿ, ವಾಪಸ್ ಎತ್ಕೊಂಡ್ಬಂದು ಅಲ್ಲೇ ಹಾಕೊಂಡೆ. ಸೊ ಇದು ಯಾರ ಡ್ಯೂಟಿ ಇದು? ನಾ ಆಸ್ ಎ ಸಿಟಿಸನ್ ನಾನು ತೋರಿಸ್ತಾ ಇದ್ದೀನಿ. ಬಟ್ ಇವಾಗ ಗಾಡಿ ಎತ್ಕೊಂಡೋಗಿ ನಾನು ನಿಲ್ಸಕ್ ಆಗತ್ತಾ? ಇಲ್ಲ ಇದ್ಮೇಲೆ ಕೇಸ್ ನಾನ್ ಮಾಡಕ್ ಆಗತ್ತಾ? ಇಲ್ಲ ಇದ್ ಯಾರು ಅಂತ ನಾನ್ ಕಂಡುಹಿಡಿಯಕ್ ಆಗತ್ತಾ? ಅಷ್ಟು ನನ್ನ ಹತ್ರ ಆಕ್ಸೆಸ್ ಇದೆಯಾ? ಪೊಲೀಸ್ ಅವ್ರು ಬಂದ್ರೆ ತೋರಿಸಬಹುದು, ಬಟ್ ನಾನೇ ಆಕ್ಷನ್ ತೊಗೊಳಕ್ ಬಂದ್ರೆ ಆಮೇಲೆ ಗೌರ್ಮೆಂಟ್ ಅವ್ರು ಪೊಲೀಸ್ ಅವ್ರು ನಮ್ಗೆ ಏನ್ ಮಾಡ್ತಾರೆ? ಅದೇ ತರ ಪಬ್ಲಿಕ್ ಗೆ ಎಷ್ಟು ಪವರ್ ಇದೆ ಅವ್ರು ಅಷ್ಟು ಮಾಡಬಹುದು. ನಾನು ಡೈಲಿ ಇಲ್ಲೆಲ್ಲ 100 ಸಲ ನೋಡ್ತೀನಿ, 100 ಸಲ ಪೊಲೀಸ್ ಅವ್ರಿಗೆ ಹೇಳ್ತೀನಿ, 100 ಸಲ ಜನಕ್ಕೆ ಜೊತೆ ಜಗಳ ಆಡಿದ್ದೀನಿ. ಅಲ್ಲಪ್ಪ ನೀವು ಹಿಂಗ್ ಆಗ್ತೀರಾ, ಹೋಗೋ ಬರೋರ್ಗೆ ಎಷ್ಟು ತೊಂದರೆ ಆಗತ್ತೆ ಅಂದ್ರೆ, ನಿನ್ಗೆ ನಾವು ನಿನ್ ಕಡೆ ನೀನ್ ಕೆಲಸ ಮಾಡೋ, ನಿಮ್ಮ ಅಪ್ಪಂದ ರೋಡು ನಿಮ್ಗೆ ಇಷ್ಟ ಬಂದಾಗ ಆಗ್ತೀನಿ ಅಂತ ನಾನು ಎಲ್ಲಿವರೆಗೂ ನನ್ಗೆ ತಾಕತ್ ಇರತ್ತೆ? ಅವನ BBMP ಕಮಿಷನರ್ ಏನ್ ಮಾಡ್ತಾನೆ ಕೂತ್ಕೊಂಡೆ, ಅವನ ಆಫೀಸರ್ ಬಿಡ್ತಾನೆ, ಲಾಂಚೇಶ್ ಕೊಡ್ತಾನೆ, ನೀನ್ ಕಟ್ಕೊಳಪ್ಪ ಬಿಲ್ಡಿಂಗ್, ನೀನ್ ಕಟ್ಕೊ, ಪಾರ್ಕಿಂಗ್ ಮಾಡ್ಕೊ, ಜಾಗ ಮಾಡ್ಕೊ ಅಂತಾನೆ ಅಷ್ಟೇ. ಇವಾಗ ಸರ್ಕಾರದವರು ರೂಲ್ಸ್ ಗಳನ್ನ ಮಾಡ್ಬೋದು, ಬಟ್ ಆ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗಿರೋದು ಸಾರ್ವಜನಿಕರ. ಅವ್ರು ಬಂದ್ ಅಧಿಕಾರಿಗಳು ಕತ್ತ ಕಾಯ್ತಾ ಇರ್ತಾರ, ಮನೆ ಕಟ್ಟನಾಗ ಬಿಲ್ಡಿಂಗ್ ಕಟ್ಟನಾಗ ಯಜ್ಞ ಹೊಡಿತಾ ಇರ್ತಾರ ರೋಡ ಕುತ್ಕೊಂಡೆ. ಲಂಚೇಶ್ ಈಗ ರೋಡ್ ಮಾಡ್ತಾರಪ್ಪ, ರೋಡ್ ಗುಂಡಿ ಕಿತ್ತೋದ ತಾರಾಕನಾಗ ಹೆಂಗ್ ಕತ್ತ ಕಾಯ್ತಾರ, ಈಗ ಟೈಲ್ಸ್ ಹಾಕ್ತಾ ಇರ್ತಾರ ರೋಡಲ್ಲಿ. ಏನ್ ಮಾಡ್ತಾನ ಅವನು? ಮನೆ ಮಲಗಿರ್ತಾನೆ, ಕಾಂಟ್ರಾಕ್ಟ್ ಕೊಟ್ಬಿಡಿ, ಕಾಂಟ್ರಾಕ್ಟ್ ಕಮಿಷನ್ ಕೊಡ್ತಾನೆ, ಮನೆ ಮಲಗ್ತಾನಪ್ಪ. ನೀವು 100 ವರ್ಷ ಮಾಡಿ ಬೆಂಗಳೂರು ಸಿಟಿನ ಇಂತ 100 ಸರ್ಕಾರ ಬಂದು ಸಮಸ್ಯೆ ಬಗೆಹರಿಸ ಟ್ರಾಫಿಕ್ ಆಗದೇ ಇಲ್ಲ. ಅವರು ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ. ಹೋಗುವಂತವ್ರು ಬರುವಂತವ್ರು ಕರೆಕ್ಟ್ ಆಗಿ ಇಲ್ಲ. ಎಲ್ಲ ಬೆರಳಿಕೆ ಎಷ್ಟು ಪೊಲೀಸರು ಇದಾರೆ, ಇಲ್ಲ ಅಂತಲ್ಲ. ಲಂಚ್ ಬಾಕರು, ಈ ಸ್ವಲ್ಪ ಸ್ಯಾಡಿಸ್ಟ್ಗಳ ತರ ರಿಯಾಕ್ಟ್ ಮಾಡೋರು, ಬೆರಳಿಕೆ ಎಲ್ಲಾ ಪೊಲೀಸ್ವರ್ಗೂ ಅಲ್ಲ. ಇರುವಂತ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅವ್ರ ಕೆಲಸ ಏನಿದೆ ಅವ್ರು ನಿರ್ವಹಿಸ್ಕೊಂಡು ಹೋಗ್ತಾರೆ. ಅವ್ರ ಬಗ್ಗೆ 2 ಮಾತು ಹೇಳ್ಬಾರ್ದು. ಯಾಕೆಂದ್ರೆ ನಾವೇ ಆಗ್ಲಿ ಆ ಕೆಲಸ, ನಾನೇ ಕೆಲಸ ನೋಡ್ತೀನಿ, ಪೊಲೀಸರು ಬೈತಾ ಇರ್ತಾರೆ. ಯಾಕಪ್ಪ ಹಿಂಗ್ ಬೈತಾವ್ರೆ ಅಂತ ಕೇಳಿದಾಗ,
ಕ್ವಶನ್ ಮಾಡಿದೀನಿ, ಏನ್ ಸರ್ ಹಿಂಗ್ ಬೈತಾ ಇದೀರ ಅಂತ. ಎಷ್ಟೊತ್ತು ಅಂತ ನಿಲ್ಜಪ್ಪ ನೀನು, ಎಷ್ಟೊತ್ತು ಅಂತ ಕೆಲಸ ಮಾಡ್ತೀಯ? ನಾನು ಮನ್ಸನೇ ಅಲ್ವಾ? ನೀನು ಒಬ್ಬ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಹೋದ್ರೆ ನಿನ್ನಿಂದ 4 ಜನ ಬರ್ತಾರೆ, ಅವ್ರಿಗೆಲ್ಲ ಹೇಳ್ಕೊಂಡ್ ಕೂತ್ಕೊಂಡ್ರೆ ಇಲ್ಲಿ ಯಾರು ಸರಿಪಡಿಸೋರು? 1 ಸೆಕೆಂಡ್ ಮಿಸ್ ಆದ್ರೆ ಕಿಲೋಮೀಟರ್ ಗಟ್ಲೆ ನಿಂತ್ಕೊಂತದೆ ಟ್ರಾಫಿಕ್. ಆ ತಲೆ ನಾವು ಯಾರು, ನೀನೇನೋ ಹೋಗ್ಬಿಡ್ತೀಯ, 10 ನಿಮಿಷ ನಿಲ್ತೀಯ, 1 ಅವರ್ ನಿಂತಿರ್ತೀಯ, ಆ 1 ಅವರ್ ನೀನ್ ಹೋಗ್ಬಿಡ್ತೀಯ, ನೆಕ್ಸ್ಟ್ 1.5-2 ಕಿಲೋಮೀಟರ್ ಮೇಲೆ ನಿಂತಿರ್ತಾರೆ. ಆ ಟ್ರಾಫಿಕ್ ಕ್ಲಿಯರ್ ಮಾಡೋರು ಯಾರು? ನಾನೇ ಅಲ್ವಾ? ನಾನು ಮನ್ಸ ಅಲ್ವಾ? ಹಿಂಗೆ ಕೇಳೋದು. ಅದಕ್ಕೆ ಉತ್ತರ ಏನ್ ಹೇಳ್ತೀರಾ? ನೀವ್ ಹೇಳ್ಬೇಕಾದ್ರೆ ಅಲ್ಲ, ಅದೇನ್ ಹೇಳಿದ್ದು, ಉತ್ತರ ಏನಿಲ್ಲ, ಅವ್ರು ಮಾಡಿದ್ದೆ ಕರೆಕ್ಟು. ಹಂಗಂತ ಅನ್ಬಿಟ್ಟು ನಾವು ಅವ್ರನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ಅವ್ರದ್ದು ಕೆಲಸ ಇದೆ, ಅವರು ಮಾಡ್ತಾರೆ, ಜವಾಬ್ದಾರಿ ಇದೆ, ಅವರು ಮಾಡ್ತಾರೆ. ಅದನ್ನ ಪಾಲನೆ ಮಾಡ್ಬೇಕಾಗಿರೋದು ಸಾರ್ವಜನಿಕರು ಅವ್ರು ಮಾಡ್ತಾ ಇಲ್ಲ. ಅಂದ್ರೆ ನಮ್ ಜನಗಳೇ ಸರಿ ಇಲ್ಲ ಅಂತ ತಾನೇ ಅರ್ಥ ಅದು. ಅದೇನೆ ನಾನ್ ನಿಮ್ಗೆ ಹೇಳಿದ್ದು, ಟೀಚರ್ ಸ್ಟ್ರಿಕ್ಟ್ ಆಗಿದ್ರೆ ತಾನೇ ಅಲ್ಲಿ ಸ್ಟೂಡೆಂಟ್ ಕರೆಕ್ಟ್ ಆಗಿರೋದು. ಟೀಚರ್ ಎಲ್ಲಿ ಇಲ್ಲ ಅಂದ್ರೆ ಕ್ಲಾಸ್ ಅಲ್ಲಿ ಏನಾಗುತ್ತೆ? ಸೊ ನಮ್ ಸರ್ಕಾರ ಕರೆಕ್ಟ್ ರೂಲ್ಸ್ ಮಾಡಿಲ್ಲ ಅಂತ ನಾನು ಕರೆಕ್ಟ್ ಅಲ್ಲ. ಪೊಲೀಸ್ ಅಲ್ಲಿ ನೋಡಿ, ಅವ್ರು ನೋಡಿ ಎಷ್ಟು ಕ್ಲೀನ್ ಆಗಿ ಫುಟ್ಪಾತ್ ಮಧ್ಯದಲ್ಲಿ ಆಗ್ತದೆ, ಹೋಗೋಬ್ರು ಎಷ್ಟು ತೊಂದ್ರೆ ಆಗತ್ತೆ. ನಿಮ್ ಎದುರುಗಡೆ ಅವ್ರು ಅಲ್ಲಿ ನಿಂತಿದ್ದಾರೆ, ಬಟ್ ಫುಟ್ಪಾತ್ ಇದೆ, ಅಲ್ಲಿ ಹಿಡಿಯೋ ತೊಂದ್ರೆ ಆಗತ್ತೆ, ವಯಸ್ಸಾದವ್ರು ಬರ್ತಾರೆ ಅಂತ ಅವ್ರು ಸ್ವಲ್ಪ ಅವ್ರಿಗೆ ನಾಲೆಜ್ ಹೆಂಗ್ ಬರುತ್ತೆ? ನಾಲೆಜ್ ಯಾರು ಕೊಡ್ಬೇಕು? ನಾನ್ ಕೊಡಕ್ಕಾಗತ್ತ? ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಬಹುದು, ಹೇಳ್ಬೋದು ಮೇಡಮ್ ಹಿಂಗ್ ಆಗತ್ತೆ ಅಂತ ನಾನು ಹೇಳ್ಬೋದು, ಬಟ್ ಅವ್ರ ನಾಲೆಜ್ ಎಲ್ಲಿಂದ ಬರುತ್ತೆ? ಟ್ರಾಫಿಕ್ ರೂಲ್ಸ್ ಗಳನ್ನ ತಿಳ್ಕೊಂಡಿರ್ಬೇಕು. ಅದು ತಿಳಿಸ್ಬೇಕಲ್ವಾ? ನಿಮ್ಗೆ ಹೋದಾಗ ಲೈಸೆನ್ಸ್ ಇರ್ಲಿ ಅದಿರ್ಲಿ ಏನು ಕರೆಕ್ಟ್ ಆಗಿ ತಿಳಿಸಿಲ್ಲ ಅಂದ್ರೆ ಏನಾಗತ್ತೆ? ಲಂಚ ಕೊಟ್ಬಿಟ್ಟು ಲೈಸೆನ್ಸ್ ಲಂಚ ಕೊಡೋದಲ್ಲ, ಅಲ್ಲಿ ಕರೆಕ್ಟ್ ಆಗಿ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೇಕಲ್ವಾ? ಅವ್ರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಅವ್ರನ್ನ ಕರೆಕ್ಟ್ ಆಗಿ ಅವ್ರ ಲೈಸೆನ್ಸ್ ಮಾಡ್ಬಿಟ್ಟು ಪಬ್ಲಿಕ್ ಸರ್ವಿಸ್ ಮಾಡಿಸಿ, ಇಲ್ಲಿ ನಿಲ್ಸ್ಬಿಟ್ಟು ಯಾವ್ದು ಸರಿ ಯಾವ್ದು ತಪ್ಪು ಅಂತ 4 ಅವ್ರು ನಿಲ್ಸ್ಬಿಟ್ಟು ಅವ್ರಿಗೆ ಸರ್ವಿಸ್ ಮಾಡಿಸಿ. ದುಡ್ಡಿಗೆ ಯಾರು ಈ ಸಲ ತಲೆ ಕೆಡ್ಸ್ಕೊಳಲ್ಲ, ಬಟ್ ರೋಡ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದಾಗ ಅವ್ರಿಗೆ ಶೇಮ್ ಆಗತ್ತೆ. ಶೇಮ್ ಆಗಿಲ್ಲ, ಅಟ್ಲೀಸ್ಟ್ ಐಡಿಯಾ ಬರುತ್ತೆ ಬೇರೆಯವ್ರಿಗೆ ಏನ್ ತೊಂದ್ರೆ ಆಗತ್ತೆ ಅಂತ. ಬೆಂಗಳೂರು ಟ್ರಾಫಿಕ್ ಇಂದ ತುಂಬಾ ಆಗ್ತಿರೋದು ಅಂತಂದ್ರೆ ಈ ಡೈಲಿ ಯಾರು ದುಡಿಮೆ ಮಾಡಕ್ ಬಂದಿರ್ತಾರೋ ಅವರಿಗೆ, ನೆಕ್ಸ್ಟ್ ಎಮರ್ಜೆನ್ಸಿ ಇಂಥವ್ರಿಗೆ, ಆಂಬ್ಯುಲೆನ್ಸ್ಗಳಿಗೆ ದಾರಿ ಬಿಡಕ್ ಜಾಗ ಇರಲ್ಲ. ಯಾಕೆ ರೋಡ್ಗಳೆಲ್ಲ ಚಿಕ್ಕದು ಬೆಂಗಳೂರಲ್ಲಿ. ಆಂಬ್ಯುಲೆನ್ಸ್ ಬಂದು ಹೊಡ್ಕೊಂತಾ ಇರ್ತದೆ, ಇಲ್ಲಿ ಸಿಗ್ನಲ್ ನೋಡೋರು ಎಲ್ಲ ಜಾಮ ಕುಂತಿರ್ತವೆ, ಅವ್ನ ಎಲ್ಲೋಗ್ತಾನೆ, ಎಲ್ಲೂ ಹೋಗಕ್ಕಾಗಲ್ಲ, ಆರೋ ನಡ್ಕೊಂಡ್ ಕೂತಿರುತ್ತೆ. ಅವನಿಗೆ ದಾರಿ ಮಾಡ್ಕೊಡ್ಬೇಕಂತ ಜಾಗನೇ ಇಲ್ಲ ಬೆಂಗಳೂರಲ್ಲಿ ಆಲ್ಮೋಸ್ಟ್. ಆ ಜಾಗ ಮಾಡ್ಕೊಟ್ಟು ಹೋಗೋ ಅಷ್ಟಕ್ಕೆ ಅವನ ಆಸ್ಪತ್ರೆಗೆ ಹೋಗ್ತಾನೋ ಮಶಾಣಕ್ಕೆ ಹೋಗ್ತಾನೋ ಗೊತ್ತಿಲ್ಲ. ಯಾಕೆಂದ್ರೆ ಆಂಬ್ಯುಲೆನ್ಸ್ ಅಂತ ಬಂದಾಗ ಯಾರೇ ಆಗ್ಲಿ ಸ್ವಲ್ಪ ಜಾಗ ಬಿಟ್ಟು, ನಾವು ಇಲ್ದೇ ಇದ್ರು ಜಾಗ ಮಾಡ್ಕೊಟ್ಟು ಕಳಿಸ್ಬೇಕು ಅವ್ರನ್ನ. ಇಲ್ಲಿ ಜಾಗನೇ ಇಲ್ಲ, ಜಾಗ ಮಾಡ್ಕೊಡೋದು ಎಲ್ಲಿಂದ ಬಂತು? ಇವಾಗ ಸ್ಪೀಡ್ ಆಗಿ ಡ್ರೈವ್ ಮಾಡ್ತಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಕಡಿವಾಣ ಹಾಕ್ಬೇಕು. ಯಾಕೆಂದ್ರೆ ಅವ್ರು ಒಂದು ಚೆನ್ನಾಗಿ ಯೋಚನೆ ಮಾಡ್ಬೇಕು. ಮನೆ ಯೋಚನೆ ಬಂದಾಗ ಯಾರು ಸ್ಪೀಡ್ ಆಗಿ ಡ್ರೈವ್ ಮಾಡಲ್ಲ. ಈಗ ಅಪ್ಪ ಅಮ್ಮ ಆಗ್ಬೋದು, ಇಲ್ಲ ಹೆಂಡತಿ ಮಕ್ಳಾಗ್ಬೋದು, ಅವ್ರ ಕಣ್ಮುಂದೆ ಬಂದಾಗ ಯಾರು ಸ್ಪೀಡ್ ಆಗಿ ಯೋಚನೆ ಮಾಡಲ್ಲ ಹೋಗೋದಕ್ಕೆ. ಯಾರು ಇದನ್ನ ಮಾಡೋರಂತವ್ರು ಯಾರು ಅಂದ್ರೆ ಈ ಪೋಲಿಗಳು, ಪರೋಡಿಗಳು, ಇವರೇ ಜಾಸ್ತಿ ಮಾಡೋದು. ಅದ್ ಬಿಟ್ರೆ ಯಾರು ಸಂಸಾರಸ್ಥರು ಯಾರು ಮಾಡಲ್ಲ. ಕುಟುಂಬ ಅಂತ ಇರೋಂತ ಜನಗಳು ಯಾರು ಮಾಡಲ್ಲ ಈ ಕೆಲಸ. ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಇದಾರಲ್ಲ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ, ಇರೋದ್ರಲ್ಲಿ ನಾವು ಅವ್ರ ಬಗ್ಗೆ ಏನು ಮಾತಾಡೋಕೆ ಆಗೋದಿಲ್ಲ. ಅವರು ಈಗ ಗಾದೆ ಇದೆ ಒಂದ್ ಮಾತು, ದಿನ ಸಾಯರ್ಗಳು ಯಾರು. ಒಬ್ಬ PC ಆದವರು ಒಂದು ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಎಷ್ಟು ಹೊತ್ತು ಅಂತ ನಿಲ್ಬಹುದು? ಮಂಚ ಅಲ್ವಾ, ಮಿಷಿನ್ ಅಲ್ಲ, ಮಂಚ. ಅವ್ರಿಗೂ ಒಂದು ರೆಸ್ಟ್ ಅನ್ನೋದು ಬೇಕಲ್ವಾ? ಸಂಬಳ ಕೊಡ್ಬೋದು, ಎಲ್ಲ ಕೊಡ್ಬೋದು, ಆದ್ರೆ ಎಷ್ಟು ಹೊತ್ತು ಅಂತ ನಿಂದೋಕಾಗುತ್ತೆ? ಅವರು ಮಳೆ ಬಂದಿದ್ದಾಗ್ಲಿ, ಯಾವ್ದಾನ ರೋಡ್ ಇದಾಗಿದ್ದಾಗ್ಲಿ ಎಲ್ಲ ಅವರು ಒಂಥರ ಸ್ಲೀಪರ್ಸ್, BBMP ನೌಕರರ ತರ ಕೆಲಸ ಮಾಡ್ತಾರೆ. ಹೌದಾ? ಮಾಡ್ತಾರೆ. ಎಷ್ಟೋ ಕಡೆ ನೋಡಿದಿರ ರೋಡ್ಗಳು, ಗುಂಡಿಗಳು ಮುಚ್ಚಿರೋದು ಅವ್ರೆ. ಹೌದಾ? ಮುಚ್ಚಿದಾರ? ಇಲ್ಲ, ನಾನು ಲೈವ್ ಅಲ್ಲಿ ನೋಡಿಲ್ಲ, ಫೇಸ್ಬುಕ್ ಅಲ್ಲಿ ನೋಡಿದೀನಿ. ಗುಂಡಿಗಳು ಮುಚ್ಚಿದ್ದಾರೆ. ಅವರು ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡು ಇದ್ ಮಾಡ್ತಾರೆ. ಯಾಕೆಂದ್ರೆ ಯಾರಿಗೂ ಸಂಯಮ ಇರಲ್ಲ. ಪೇಷನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಮನುಷ್ಯನ್ ಬೇಕು. ಆದ್ರೆ ಅವ್ರೆಲ್ಲಾ ಬಿಟ್ಟು ಕೂತ್ ಬಿಡ್ತಾರೆ. ಯಾಕೆ ಕೂರ್ಲೇಬೇಕು, ಕೆಲ್ಸ ಅಂತದ ಅವ್ರದ್ದು. ಅವ್ರಲ್ಲಿ ಕೂತಾಗ ಏನು ಮಾಡೋದಕ್ಕಾಗಲ್ಲ. ಕೆಲವರು ಬಂದಾಗ ಬೈತಾರೆ. ಈಗ ನಾನೇ ಆಗ್ಲಿ, ಸಪೋಸ್ ಒಂದು ಅರ್ಜೆನ್ಸಿ ಇತ್ತು ಅನ್ಕೊಂಡು ನನ್ನ ಅರ್ಜೆನ್ಸಿ ಅವ್ರಿಗೆ ಗೊತ್ತಿರಲ್ಲ, ನಾನೇನ್ ಮಾಡೋದು ಮೂವ್ ಮಾಡ್ಬಿಡ್ತೀನಿ. ಅವ್ರ ಕೈ ಅಡ್ಡ ಹಾಕಿರೋ ನಾನು ಮೂವ್ ಮಾಡ್ತೀನಿ. ಅವ್ರ ನನ್ನ ಅರ್ಜೆನ್ಸಿ ಅವ್ರಿಗೆ ಗೊತ್ತಿರಲ್ಲ. ಆದ್ರೆ ಅವರು ನನ್ನಂತರೂ ಎಷ್ಟು ಜನ ನೋಡ್ತಾರೆ ರೋಡಲ್ಲಿ. ಅವ್ರಿಗೆಲ್ಲ ಹೇಳ್ಕೊಂಡ್ ಕೂತ್ಕೊಳಕ್ಕಾಗತ್ತ? ಆಗಲ್ಲ. ಹಂಗಾಗಿ ಅವ್ರಿಗೂ ಪೇಷನ್ಸ್ ಇರುತ್ತೆ. ಪೇಷನ್ಸ್ ಬಿಟ್ಟಾಗ ಯಾವ್ ಮಾತು ಬಂದೇ ಬರುತ್ತೆ. ಬೈತಾರ, ಏನು ಮಾಡಕ್ಕಾಗಲ್ಲ. ಅದು ನಮ್ ತಪ್ಪಿರುತ್ತೆ. ತಪ್ಪಿಲ್ದಿದ್ರೆ ಯಾರು ಬೈಸ್ಕೊಳಕ್ಕಾಗಲ್ಲ. ಅವ್ರು ನಿಂತು ಎಷ್ಟು ಹೊತ್ತು ಅಂತ ನಿಲ್ತಾರೆ, ನಿಂತ್ಕೋಬೇಕು.
ಅದು ನಿಂತ್ಕೊಂಡು ಹೋದ್ರೆ ಪರವಾಗಿಲ್ಲ, ಒಬ್ಬ ಹಂಗ್ ಹೋಗ್ತಾನೆ ಅವ್ನ್ ಅವಾಯ್ಡ್ ಮಾಡ್ಬೇಕು, ಈತ ಸಿಗ್ನಲ್ ನೋಡ್ಬೇಕು, ಮತ್ ಇನ್ನೊಂದ್ ಕಡೆ ಈ ಧೂಳು ಪೊಲ್ಯೂಷನ್ ಇದ್ರಲ್ಲಿ ಅವ್ರು ಮನುಷ್ಯರಲ್ವಾ, ಎಷ್ಟೊತ್ತಂತೂ ಮಾಸ್ಕ್ ಹಾಕೊಂತೀರಾ ಹೋಗ್ಲಿ, ಆಗಲ್ಲ. ಹಂಗಾಗಿ ಅವ್ರ ಬಗ್ಗೆ ನಾವೇನು ಮಾತಾಡಕ್ ಆಗಲ್ಲ. ಸ್ಪೀಡ್ ಆಗಿ ಡ್ರೈವ್ ಮಾಡ್ತಲ್ಲ ಅವ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅವರು ಜೀವ ಅವർക്ക് ಮುಖ್ಯ ಇಲ್ಲ ಅಂದ್ರೆ ಸ್ಪೀಡ್ ಆಗಿ ಹೋಗ್ಲಿ ಅಷ್ಟೇ. ಇವಾಗ ನಮ್ ಜೀವ ನಮ್ ಮುಖ್ಯ, ಅದಕ್ಕೆ ನಾವು ನಾರ್ಮಲ್ ಆಗಿ ಹೋದ್ರೆ ಏನೋ ಸ್ವಲ್ಪ ದಿನ ನಾವು ಇರ್ಬೋದು. ನಮ್ಗೆ ಎಲ್ಲದಕ್ಕಿಂತ ಮುಖ್ಯ ನಮ್ ಜೀವ ಅಲ್ವಾ, ಅದು ನಾವು ಉಳಿಸ್ಬೇಕಲ್ಲ. ಅದಕ್ಕೆ ನಾವು ಒಂದು ಸ್ಪೀಡ್ ಇರುತ್ತೆ, ಆ ಸ್ಪೀಡ್ ಅಲ್ಲಿ ಹೋಗ್ಬೇಕು. ಅವ್ರ ಸ್ಪೀಡ್ ಹೋದ್ರೆ ಏನಾದ್ರೂ ಆದ್ರೆ, ಇವಾಗ ಆಪೋಸಿಟ್ ಬರೋರ್ಗೆ ಏನಾದ್ರೆ ನಮ್ಗಿಂದ ಅವ್ರಿಗೂ ಎಫೆಕ್ಟ್. ಅದಕ್ಕೆ ನಾವು ನೋಡ್ಬಿಟ್ಟು ಹೋದ್ರೆ ಒಳ್ಳೇದು. ನೋಡಿದ್ರಲ್ಲ ನಮ್ಮ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಮ್ಮ ಜನಗಳಿಗಿರುವಂತಹ ಅಭಿಪ್ರಾಯ ಏನು ಅಂತ. ತುಂಬಾ ಬೇಸರದಿಂದ ಇದಕ್ಕೆ ಉತ್ತರವನ್ನ ನೀಡಿದ್ದಾರೆ ನಮ್ಮ ಜನಗಳು. ಸೊ ನಮ್ಮ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮ್ಗಿರುವಂತಹ ಅಭಿಪ್ರಾಯ ಏನು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ